ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾರದರು ಅಂದಾಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ಅವರಿವರ ಮಧ್ಯೆ ಜಗಳ ತಂದಾಕಿ ತಮಾಷೆ ನೋಡುವ ಪಾತ್ರ. ಹಾಗೆ ದೇವಾನುದೇವತೆಗಳು ರಾಕ್ಷಸರ ಮಧ್ಯೆ ವಿಷಯಗಳನ್ನು ಬದಲಾಯಿಸುವ ಮಹತ್ತರ ಪಾತ್ರ ಕಾಣಿಸುತ್ತೆ. ನಾವು ನೋಡಿರುವ ಸಿನಿಮಾಗಳಲ್ಲೋ, ಕೇಳಿರುವ ಕಥೆಗಳಲ್ಲೋ ಅಥವಾ ಓದಿರುವ ಪುಸ್ತಕಗಳಲ್ಲೋ ನಾರದರ ಕುರಿತಾದ ನಾನಾ ಸ್ವಾರಸ್ಯಕರ ಕಥಾನಕಗಳು ನಮ್ಮೆಲ್ಲರನ್ನ ರಂಜಿಸ್ತವೆ. ಅಷ್ಟರ ಮಟ್ಟಿಗೆ ನಾರದರ ಹೆಸರು ಜಗಜ್ಜಾಹೀರಾಗಿರುವಂಥದ್ದು. ಆದರೆ ನಾರದರ ಅಸ್ತಿತ್ವವಿಲ್ಲದೆ ಈ ಸೃಷ್ಟಿಯೇ ಪರಿಪೂರ್ಣವಾಗೋದಿಲ್ಲ. ಯಾವುದೇ ಪೌರಾಣಿಕ ಕಥೆಗಳಿಗೂ ತಾರ್ಕಿಕ ಅಂತ್ಯ ಸಿಗೋದಿಲ್ಲ. ಬಹುಪಾಲು ಪುರಾಣಗಳಲ್ಲಿ ಕಾಣಿಸಿಕೊಳ್ಳುವ ನಾರದರ ಕುರಿತು ಜನಸಾಮಾನ್ಯರಲ್ಲಿ ಹಲವು ಕಲ್ಪನೆಗಳು ರೂಢಿಯಲ್ಲಿವೆ. ಈತ ಮಹಾನ್ ಭಕ್ತ ಎಂದು ಎಷ್ಟು ಪ್ರಸಿದ್ಧನೋ ಅಷ್ಟೇ ಇಬ್ಬರ ನಡುವೆ ಜಗಳ ಹಚ್ಚುವುದರಲ್ಲಿ ಹಾಗೂ ಜಗಳಗಳನ್ನು ಬಗೆಹರಿಸುವುದರಲ್ಲಿ ನಿಪುಣನೆಂದು ವರ್ಣಿತನಾಗಿದ್ದಾನೆ. ಭಗವದ್ಗೀತೆ ನಾರದರನ್ನ ದೇವರ್ಷಿ ಎಂದು ಬಣ್ಣಿಸಿದೆ. ಹಾಗೆ ನೋಡಿದ್ರೆ ನಾರದರ ಉಲ್ಲೇಖ ವೇದ ಕಾಲದಿಂದ ಹಿಡಿದು ಪುರಾಣ ಪುಣ್ಯ ಕಥೆಗಳಲ್ಲೂ ಕಂಡುಬರುತ್ತೆ. ನಾರದರ ಮೂಲದ ಬಗ್ಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿ ಹೇಳಲಾಗಿದೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ನಾರದರ ಕುರಿತಾದ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪುರಾಣಗಳಲ್ಲಿ ನಾರದರ ಕುರಿತು ಉಲ್ಲೇಖ ಗಮನಿಸಿದಾಗ ವಾಯು ಪುರಾಣದಲ್ಲಿ ನಾರದರನ್ನ ಕಶ್ಯಪ ಪ್ರಜಾಪತಿಯ ಪುತ್ರ, ಅಯೋನಿಜ ಸಂಕಲ್ಪ ಮಾತ್ರದಿಂದ ಹುಟ್ಟಿದವನು ಎಂದು ಉಲ್ಲೇಖಿಸುತ್ತೆ. ಮತ್ಸ್ಯ ಪುರಾಣದಲ್ಲಿ ಬ್ರಹ್ಮನ ಮಾನಸ ಪುತ್ರ, ಬ್ರಹ್ಮಾಂಡ ಮತ್ತು ಬ್ರಹ್ಮ ಪುರಾಣಗಳಲ್ಲಿ ಪರಮೇಷ್ಠಿ ದಕ್ಷ ಪುತ್ರಿಯ ಮಗ, ಭಾಗವತದಲ್ಲಿ ಸಾಕ್ಷಾತ್ ಬ್ರಹ್ಮನ ಮೂರನೆಯ ಅವತಾರ ಮತ್ತು ಬ್ರಹ್ಮನ ಜಂಗೆಯಿಂದ ಹುಟ್ಟಿದವ. ಭಗವದ್ಗೀತೆಯಿಂದ ಈತನಿಗೆ ವಿಷ್ಣು ಸಾನ್ನಿಧ್ಯ ದೊರೆಯಿತು. ದಾಸಿಪುತ್ರನೆಂಬ ಬಗ್ಗೆ ಬ್ರಹ್ಮ ವೈವರ್ತ ಪುರಾಣದಲ್ಲಿಯೂ ಕೂಡ ಉಲ್ಲೇಖವಿದೆ. ವರಹ ಪುರಾಣದಲ್ಲಿ ಈತ ಸಾರಸ್ವತ ಬ್ರಾಹ್ಮಣ. ನಾರಂ ಜಲಂ ದದಾತಿ ಅಂದ್ರೆ ನೀರನ್ನ ಕೊಡುವವ, ನಾರಂ ಜ್ಞಾನಂ ದದಾತಿ ಅಂದ್ರೆ ಜ್ಞಾನವನ್ನ ಕೊಡುವವ, ನಾರಂ ಮನುಷ್ಯತ್ವಂ ದದಾತಿ ಅಂದ್ರೆ ಮನುಷ್ಯತ್ವವನ್ನ ಉಪದೇಶಿಸುವವ ಎಂಬುದಾಗಿ ನಾರದರ ಪದದ ಉತ್ಪತ್ತಿಯನ್ನು ವಿವರಿಸಲಾಗಿದೆ. ಇತ್ತೀಚಿನ ಪೌರಾಣಿಕ ಕಥೆಗಳನ್ನು ಗಮನಿಸಿದಾಗ ಐತೇರಿಯ ಬ್ರಾಹ್ಮಣದಲ್ಲಿ ನಾರದರನ್ನ ಹರಿಶ್ಚಂದ್ರನ ಪುರೋಹಿತ ಎಂದು ಉಲ್ಲೇಖಿಸಿದ್ರೆ, ಸಾಂಖ್ಯಾಯನ ಶ್ರೌತ ಸೂತ್ರದಲ್ಲಿ ಪರ್ವತ ಋಷಿಗಳ ಸಹಯೋಗಿ ಎಂದು ಉಲ್ಲೇಖಿಸುತ್ತೆ. ಐತರೇಯ ಬ್ರಾಹ್ಮಣ ಮತ್ತು ಮೈತ್ರಾಯಿಣಿ ಸಂಹಿತೆಯಲ್ಲಿ ನಾರದರು ಅಧ್ಯಾಪಕ. ಸಾಮವಿಧಾನ ಬ್ರಾಹ್ಮಣದಲ್ಲಿ ಬೃಹಸ್ಪತಿಯ ಶಿಷ್ಯ. ಸಾಮಗಾನದ ವಿಷಯದಲ್ಲಿ ನಾರದೀಯ ಶಿಕ್ಷಾ ಎಂಬ ಗ್ರಂಥ ಪ್ರಸಿದ್ಧವಿದೆ. ಮಹಾಭಾರತದಲ್ಲಿ ಈತ ಸನತ್ಕುಮಾರರೊಡನೆ ಮಾಡಿದ ವಾರ್ತಾಲಾಪ, ಶುಕನಿಗೆ ಮಾಡಿದ ಜ್ಞಾನೋಪದೇಶ, ನಾರಾಯಣನಿಗೆ ನೀಡಿದ ಆತ್ಮ ತತ್ವದ ಉಪದೇಶ ಇತ್ಯಾದಿಗಳ ಉಲ್ಲೇಖ ಇದೆ. ಭಾಗವತದಲ್ಲಿ ಸೌವರ್ಣಿ ಎಂಬ 8ನೆಯ ಮನುವಿಗೆ ಪಂಚರಾತ್ರಾಗಮದ ಉಪದೇಶ ಹಾಗೂ ವಾಸುದೇವನಿಗೆ ಭಾಗವತ ಧರ್ಮವನ್ನ ಹೇಳಿದ ಸಂಗತಿ ಇದೆ. ಪುಂಡರೀಕನಿಗೆ ನಾರಾಯಣ ಮಹಾತ್ಮವನ್ನ ಹೇಳಿದವರು ಕೂಡ ನಾರದರೇ. ಧ್ರುವನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಶಾಕ್ಷರ ಮಂತ್ರವನ್ನ ಹೇಳಿ ದೀಕ್ಷೆ ಕೊಟ್ಟವರು ಇವರೇ. ಅಘಟಿತ ಘಟನಾಪಟು ಎಂದು ನಾರದರ ಪ್ರಸಿದ್ಧಿ ಇದೆ. ಆ ದೃಷ್ಟಿಯಿಂದ ಶ್ರೀ ಶಂಕರ ಪಾರ್ವತಿಯರ ವಿವಾಹದಲ್ಲಿ ನಾರದರೇ ಮಧ್ಯಸ್ಥನಾಗಿದ್ರು. ವಿಷ್ಣುವಿನ 5ನೇ ಅವತಾರವಾದ ವಾಮನನ ಉಪನಯನ ಕಾರ್ಯವನ್ನೆಸಗಿದುದು ಕೂಡ ನಾರದರೇ. ದಕ್ಷನ ಶಾಪವನ್ನ ನಿಷ್ಫಲಗೊಳಿಸಲು ನಾರದರು ಮಾಡಿದ ಕಾರ್ಯ, ಕೃಷ್ಣಾವತಾರದಲ್ಲಿ ನಾರದರು ಆಡಿದ ಪಾತ್ರಗಳು ಉಲ್ಲೇಖನೀಯವಾಗಿರುವಂಥದ್ದು. ಒಟ್ಟಾರೆ ವೇದಗಳಲ್ಲಿ ಪುರಾಣ ಕಥೆಗಳಲ್ಲಿ ಉಲ್ಲೇಖಿಸಲಾದ ಪಾತ್ರಗಳಲ್ಲಿ ನಾರದರ ಪಾತ್ರ ಚಿತ್ತರಂಜನೀಯವಾಗಿರುವಂಥದ್ದು. ಅವರ ವಿದ್ವತ್ತು, ಅನುಭವ, ಜ್ಞಾನ, ಕರ್ಮಕ್ಷೇತ್ರ, ಗಂಭೀರ ಘಟನೆ, ವಿನೋದ ಪ್ರಸಂಗಗಳು ಮುಂತಾದವುಗಳಲ್ಲಿ ಪಾತ್ರವಹಿಸಿದ ಕೆಲವು ವ್ಯಕ್ತಿಗಳಲ್ಲಿ ನಾರದರು ಕೂಡ ಒಬ್ಬರು. ವಿಶೇಷತಃ ಭಕ್ತಿ ಸಾಮ್ರಾಜ್ಯದಲ್ಲಿ ನಾರದರೇ ಸಾಮ್ರಾಟನೆಂದೇ ಹೇಳಬೇಕು. ತಂಬೂರಿ ತಾಳವನ್ನ ಹಿಡಿದುಕೊಂಡು ಕಾಲಿಗೆ ಗೆಜ್ಜೆಗಳನ್ನು ಕಟ್ಟಿಕೊಂಡು ಹಾಡುತ್ತಾ ಕುಣಿಯುತ್ತಾ ತ್ರಿಭುವನ ಸಂಚಾರ ಮಾಡುತ್ತಾ ದೇವ ಮಾನವರಲ್ಲಿಯ ದೇವ ದೇವತೆಗಳಲ್ಲಿಯ ತೊಡಕುಗಳನ್ನು ಬಿಗಿಯುತ್ತಾ ಸಡಿಲಿಸುತ್ತಾ ಹೋಗುತ್ತಿರುವ ಭಕ್ತಾಗ್ರೇಸರೇ ನಾರದರು. ಅಷ್ಟಕ್ಕೂ ನಾರದನೆಂದರೆ ಯಾರು ಅನ್ನೋದನ್ನ ಗಮನಿಸಿದಾಗ, ನಾರ ಎಂದರೆ ಮನುಷ್ಯರಿಗೆ ಪ್ರಯೋಜನವಾಗುವ ಜ್ಞಾನ, ದ ಎಂದರೆ ಕೊಡುವವರು ಎಂದರ್ಥ. ನಾರದ ಎಂದರೆ ಮಾನವರಿಗೆ ಸರಿಯಾದ ಜ್ಞಾನ ಕೊಟ್ಟು ಸರಿದಾರಿಯನ್ನ ತೋರಿಸುವವರು ಎಂದಾಗತ್ತೆ. ನಾರದ ಅಂದ್ರೆ ಬರೀ ಜಗಳ ಹಚ್ಚುವವರಲ್ಲ, ಬದಲಾಗಿ ಸಜ್ಜನರ ಉದ್ಧಾರಕ್ಕಾಗಿ, ಭಗವಂತನ ಜ್ಞಾನ ತತ್ವ ಪ್ರಸಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ಭಗವಂತನ ಅಣತಿ ಪಾಲನೆಗಾಗಿ ಮಾತ್ರ ದೇವರ್ಷಿಗಳೆಂದೇ ಪ್ರಸಿದ್ಧರಾದರು ನಾರದರು. ನಮ್ಮ ಧಾರ್ಮಿಕ ಸಾಹಿತ್ಯದಲ್ಲಿ ಸುಪ್ರಸಿದ್ಧರಾದ ಆಕರ್ಷಕ ವ್ಯಕ್ತಿತ್ವ ನಾರದರದು. ಋಗ್ವೇದ ಸಂಹಿತೆಯ
ಇಂದ್ರ ಸುತೇಶು ಎಂಬ ಸೂಕ್ತದ 8ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಋಷಿಗಳು ನಾರದ ಕಾಣ್ವರು, ಹಾಗೆಯೇ ಸುಖಾಯ ಆ ನಿವೇದಿತ ಎಂದು ಪ್ರಾರಂಭವಾಗುವ ಸೂಕ್ತಗಳಿಗೆ ನಾರದರು, ಪ್ರವರ್ತರು, ದೃಷ್ಟಾರ ಋಷಿಗಳು ಎಂದು ಉಲ್ಲೇಖಿಸುತ್ತೆ. ಅಥರ್ವರ್ಣ ವೇದದಲ್ಲಿಯೂ ಕೂಡ ಮಂತ್ರ ದೃಷ್ಟಾರರಾದ ನಾರದರನ್ನ ಕಾಣ್ತೇವೆ. ಚಾಂದೋಗ್ಯ ಉಪನಿಷತ್ನ ಭೂಮ ವಿದ್ಯೆಯಲ್ಲಿ ನಾರದರನ್ನ ಸನತ್ಕುಮಾರರ ಶಿಷ್ಯರನ್ನಾಗಿ ತೋರಿದೆ. ಪುರಾಣಗಳಲ್ಲಂತೂ ಹಲವಾರು ಕಡೆ ಕಾಣ್ತೇವೆ. ಭಾಗವತದಲ್ಲಿ ನಾರದರ ಕತೆ ಸ್ವಲ್ಪ ವಿಸ್ತಾರವಾಗಿ ಕಂಡುಬರುತ್ತೆ. ಹಿಂದಿನ ಜನ್ಮದಲ್ಲಿ ಶೂದ್ರ ದಾಸಿಯೊಬ್ಬಳ ಮಗನಾಗಿ ಹುಟ್ಟಿ 5 ವರ್ಷದ ಬಾಲಕನಾಗಿರುವಾಗಲೇ ತಮ್ಮ ಊರಿಗೆ ಚಾತುರ್ಮಾಸ್ಯ ವ್ರತಕ್ಕಾಗಿ ಬಂದ ಸಾಧು ಸಂತರಲ್ಲಿ ಕೆಲವರನ್ನ ಶ್ರದ್ಧೆಯಿಂದ ಸತ್ಕರಿಸಿ ಅವರಿಂದ ಮಂತ್ರೋಪದೇಶ ಪಡೀತಾರೆ. ತಾಯಿ ಹಾವು ಕಚ್ಚಿ ಸತ್ತದ್ದರಿಂದ ಅನಾಥನಾದ ಬಾಲಕ ಭಗವಂತನ ಮಂತ್ರೋಚ್ಚಾರಣೆ ಮಾಡುತ್ತಾ ಧ್ಯಾನ ಮಗ್ನನಾಗಿರಲು ಒಂದು ಕ್ಷಣಕಾಲ ಭಗವಂತನ ರೂಪದ ದರ್ಶನವಾಯಿತು. ಮತ್ತೆ ಆ ರೂಪವನ್ನ ನೋಡಬಯಸಿ ಪ್ರಾರ್ಥಿಸಿದಾಗ ಈ ಜನ್ಮದಲ್ಲಿ ಇಷ್ಟೇ ಪ್ರಾಪ್ತಿ ಎಂದು ಹರಿನಾಮ ಸಂಕೀರ್ತನೆಯಲ್ಲಿ ಕಾಲ ಕಳೆಯಬೇಕೆಂದು ಆಕಾಶವಾಣಿ ನುಡಿತು. ಅದರಂತೆ ಆ ಜನ್ಮವನ್ನ ನೀಗಿಸಿ ಆ ದೇಹ ಪತನವಾದ ಮೇಲೆ ಬ್ರಹ್ಮದೇವರ ಮಾನಸ ಪುತ್ರರಾಗಿ ಜನಿಸಿ ದೇವರ್ಷಿ ಪದವಿಗೆ ಭಾಜನರಾದರು. ದೇವರ್ಷಿ ನಾರದರಿಗೂ ಸಾಮವೇದ ಸಂಗೀತಗಳಿಗೂ ನಿಕಟ ಸಂಬಂಧವಿದೆ. ಸಂಗೀತ ಮಕರಂದ ಎಂಬ ಸಂಗೀತ ಶಾಸ್ತ್ರ ಗ್ರಂಥವನ್ನ ರಚಿಸಿದವರು ಕೂಡ ನಾರದರೇ. ವೀಣೆಯ ನಿರ್ಮಾತೃಗಳು. ಅವರು ತ್ರಿಲೋಕ ಸಂಚಾರಿಗಳಾಗಿ ಕಷ್ಟದಲ್ಲಿರುವವರಿಗೆ, ಸಜ್ಜನರಿಗೆ ಸಹಾಯಕರಾಗಿ ಧರ್ಮ ಪ್ರಜ್ಞೆಯನ್ನ ಉಪದೇಶಿಸುತ್ತಾರೆ. ಕೆಲವು ಸಲ ಜನರನ್ನ ತಿದ್ದಿ ಸರಿದಾರಿಗೆ ತರಲು ಕುಚೇಷ್ಟೆಗಳನ್ನ ಮಾಡಿ ಜಗಳವನ್ನ ತಂದೊಡ್ಡುವುದೂ ಇದೆ. ವಾಲ್ಮೀಕಿಗಳಿಗೆ ರಾಮಾಯಣವನ್ನ ರಚಿಸಲು, ವ್ಯಾಸರಿಗೆ ಭಾಗವತವನ್ನ ರಚಿಸಲು ಸ್ಫೂರ್ತಿ ನೀಡಿದವರು ನಾರದರೇ. ಪ್ರಹ್ಲಾದನಿಗೆ ತಾಯ ಗರ್ಭದಲ್ಲಿರುವಾಗಲೇ ಭಾಗವತ ಧರ್ಮವನ್ನ ಉಪದೇಶಿಸಿದವರು ನಾರದರು. ಕಲಿಯುಗದಲ್ಲಿ ತಮ್ಮ ಅಂಶದಿಂದ ಶ್ರೀ ಪುರಂದರದಾಸರಾಗಿ ಅವತರಿಸಿ ದಾಸ ಶ್ರೇಷ್ಠರೆನಿಸಿ ಭಗವಂತನ ತತ್ವವನ್ನ ಪಸರಿಸಿದವರು ನಾರದರೇ. ಇಂತಹ ಮಹಾತ್ಮರನ್ನ ಸ್ವಯಂ ಶ್ರೀಕೃಷ್ಣನೇ ಮಹಾಭಾರತದಲ್ಲಿ ಹೃತ್ಪೂರ್ವಕವಾಗಿ ಹೊಗಳಿದ್ದಾನೆ. ನಾರದರ ಹೆಸರಿನಲ್ಲಿ ಪ್ರಸಿದ್ಧವಾಗಿರುವ ಗ್ರಂಥಗಳೆಂದರೆ ನಾರದ ಭಕ್ತಿ ಸೂತ್ರ, ನಾರದ ಸ್ಮೃತಿ, ನಾರದೀಯ ಶಿಕ್ಷಾ, ನಾರದ ಪರಿವ್ರಜಾ ಕೋಪನಿಷತ್, ನಾರದೀಯ ಪುರಾಣ, ನಾರದ ಪಂಚರಾತ್ರ. ಹೀಗೆ ಈ ಮಹಾಪುರುಷರು ಜೀವನದಲ್ಲಿ ಅತಿ ನಿಕೃಷ್ಟ ಸ್ಥಾನದಿಂದ ಸ್ವಯಂ ಪ್ರಯತ್ನದ ಮೂಲಕ ಮತ್ತು ಭಗವಂತನ ಅನುಗ್ರಹದ ಮೂಲಕ ಅತಿ ಉನ್ನತ ಸ್ಥಾನಕ್ಕೇರಿ ದೇವರ್ಷಿ ಪದವನ್ನು ಪಡೆದು ಪರೋಪಕಾರಿಗಳಾಗಿ ತ್ರಿಲೋಕ ಸಂಚಾರಿಗಳಾಗಿ ಲೋಕ ಕಲ್ಯಾಣ ಎಸಗಿದ ಮಹಾಮಹಿಮರು. ದೇವಋಷಿ ನಾರದರು ನಾರದ ಮುನಿ ಎಂದು ಕರೆಯಲ್ಪಡುವ ಬ್ರಹ್ಮಚಾರಿ. ಅವರ ಪ್ರತಿ ಮಾತಿನ ಮೊದಲು ನಾರಾಯಣ ನಾರಾಯಣ ಎಂದು ಹೇಳುವುದು ಭಗವಂತ ವಿಷ್ಣುವಿನ ಮೇಲಿನ ಅವರ ಭಕ್ತಿಯನ್ನ ತೋರಿಸುತ್ತೆ. ಅವರನ್ನ ದೇವಋಷಿ ಎಂದು ಶ್ಲಾಘಿಸಲಾಗಿದೆ. ಎಂದರೆ ದೇವತೆಗಳಿಗೆ ಸಮಾನವಾದ ಶಕ್ತಿಯನ್ನ ಹೊಂದಿರುವ ಋಷಿ ಎಂದರ್ಥ. ವೇದವ್ಯಾಸ, ಪ್ರಹ್ಲಾದ ಮತ್ತು ಧ್ರುವ ಅವರ ಮಹಾನ್ ಗುರು. ದೈವಿಕ ಋಷಿ ನಾರದ ಮುನಿಯ ವೀಣೆಯನ್ನ ಮಹತಿ ಎಂದು ಕರೆಯಲಾಗ್ತಿತ್ತು. ನಾರದರು ಭೂಮಿ, ಸ್ವರ್ಗ ಹಾಗೂ ಪಾತಾಳ ಎಂಬ 3 ಲೋಕದೆಲ್ಲೆಡೆ ಸಂಚರಿಸುತ್ತಾ ಸುದ್ದಿಯನ್ನ ಒಂದೆಡೆಯಿಂದ ಇನ್ನೊಂದೆಡೆಗೆ ರವಾನಿಸುತ್ತಿದ್ರು. ಹಾಗಾಗಿ ನಾರದ ಮುನಿಯನ್ನ ಮೊದಲ ಪತ್ರಕರ್ತ ಎಂದು ಪರಿಗಣಿಸಲಾಗಿದೆ. ಇದರ ಸಲುವಾಗಿಯೇ ನಾರದ ಜಯಂತಿಯನ್ನ ಪತ್ರಕರ್ತರ ದಿನ ಎಂದು ಆಚರಿಸಲಾಗುತ್ತೆ. ಋಗ್ವೇದದಲ್ಲಿ ನಾರದ ಮುನಿಯದ್ದು ಹೂದೇಶ ಎಂದು ಉಲ್ಲೇಖಿಸಲಾಗಿದೆ. ಇದು ಹಿಮಾಲಯದ ಗಡಿ ಪ್ರದೇಶ ಚೀನಾಕ್ಕೆ ಹೊಂದಿಕೊಂಡಂತಿದೆ. ನಾರದರ ಥಾಲಿಂಗ್ ಮಠ ಹೂನ್ ದೇಶದಲ್ಲಿದೆ ಎಂದು ಹೇಳಲಾಗುತ್ತೆ. 3 ಲೋಕವನ್ನು ಸುತ್ತುತ್ತಾ ಎಲ್ಲರಿಗೂ ಬೇಕಾದ ಮಾಹಿತಿಯನ್ನ ನೀಡುತ್ತಿದ್ರು. ಅಲ್ಲದೆ 64 ವಿದ್ಯೆಯಲ್ಲಿ ಮಹಾನ್ ಜ್ಞಾನ ಪಡೆದು ಪಂಡಿತ ಎನಿಸಿಕೊಂಡಿದ್ರು. ನಾರದ ಮುನಿಗಳಿಗೆ ಮೀಸಲಾಗಿ ಒಂದು ದೇವಾಲಯ ಇದೆ. ಇದು ಕರ್ನಾಟಕದ ಕೃಷ್ಣಾ ನದಿಯಲ್ಲಿ ಕೂರ್ವ ಎಂಬ ಸಣ್ಣ ದ್ವೀಪದಲ್ಲಿದೆ. ಈ ದ್ವೀಪದಲ್ಲಿ ನಾರದ ದೇವಸ್ಥಾನವಿದೆ. ಇದನ್ನ ನರದ್ಗದ್ದೆ ಎಂದು ಕರೆಯಲಾಗುತ್ತೆ. ಹೀಗೆ ಪೌರಾಣಿಕ ಕಥೆಗಳಲ್ಲಿ ನಾರದರ ಪಾತ್ರ ಅಪಾರವಾದದ್ದು. ಇವಿಷ್ಟು ನಾರದರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.